ಹಾಗೆ ಈ ಒಂದು ಶೈಕ್ಷಣಿಕ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಸ್ವತಃ ತಾರಾನಾಥ್ ಕೈರಗಳಾದ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಗಣೇಶ್ ಸೋಮಯ್ಯಜಿಯವರು ನಡೆಸಿಕೊಟ್ಟಿದ್ದಾರೆ. ಬಗ್ಗೆ ಒಂದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಯಾವ ರೀತಿಯಲ್ಲಿ ಅದರ ಪ್ರಯೋಜನ ಪಡಿಬೇಕು ಅಂತ ಎಂಬ ನಿಟ್ಟಿನಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡು, ಮುಖ್ಯ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆ ಮತ್ತು ಬೋಧನೆಯಲ್ಲಿ ಒಂದು ಹೊಸ ಆವಿಷ್ಕಾರ ಆಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಸೃಜನಶೀಲ ಶಿಕ್ಷಕರಿಗೆ ಒಂದು ಅತ್ಯುತ್ತಮ ವೇದಿಕೆ ಆಗಬೇಕೆಂಬ ನಿಟ್ಟಿನಲ್ಲಿ ಈ ಚಿತ್ರಕಲಾ ಶಿಕ್ಷಕರ ಸಂಘ ಅಂತ ಕಳೆದ 38 ವರ್ಷಗಳಿಂದ ಸ್ಥಾಪನೆಗೊಂಡು ಪ್ರತಿ ತಿಂಗಳು ನಾವು ಕಾರ್ಯಾಗಾರಗಳು ಅಥವಾ ವಿಚಾರ ಸಂಕಿರಣಗಳು ಮತ್ತು ಪ್ರದರ್ಶನಗಳು ಮತ್ತು ಹೀಗೆ ವಿದ್ಯಾರ್ಥಿಗಳ ಏನು ಕಾರ್ಯಕ್ರಮಗಳು ಇವೆ ಎಂಬ ನಿಟ್ಟಿನಲ್ಲಿ ಅದನ್ನು ಹೊಸ ರೀತಿಯ ಒಂದು ಅಭಿವೃದ್ಧಿಪಡಿಸಬೇಕು ಎಂಬ ನಿಟ್ಟಿನಲ್ಲಿ ನಾವು ಇಂಥ ಒಂದು ಸಂಘಟನೆಯ ಉದ್ದೇಶ ಆಗಿದ್ದು 87ರಲ್ಲಿ ಅಂದರೆ ನಮ್ಮ ಚಿತ್ರಕಲಾ ಶಿಕ್ಷಕರ ಸಂಘಟನೆ ಒಂದು ಇತಿಹಾಸದಲ್ಲೇ ಮಹತ್ತರವಾದ ಒಂದು ಕಲಾ ಪುಸ್ತಕ, ಅಂದರೆ ಯಾವ ರೀತಿಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಪಠ್ಯಪುಸ್ತಕಗಳ ಕೊರತೆ ಇದ್ದ ಸಂದರ್ಭದಲ್ಲಿ ಒಂದು ನಾವು ಪುಸ್ತಕವನ್ನು ನಮ್ಮ ಹಲವಾರು ವಿದ್ವಾಂಸರ ಮೂಲಕ ಒಟ್ಟು ಸೇರಿ ಒಂದು ಪುಸ್ತಕವನ್ನು ರಚನೆ ಮಾಡಿದೆವು. ಅದನ್ನೇ ಮುಂದಕ್ಕೆ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಶಿಕ್ಷಣ ಇಲಾಖೆಯು ಆ ಪುಸ್ತಕವನ್ನೇ ಆಧಾರವಾಗಿಟ್ಟುಕೊಂಡು ಪುಸ್ತಕದ ಒಂದು ಹೊಸ ಪುಸ್ತಕವನ್ನು ಮತ್ತು ಸಂಶೋಧನಾ ಪುಸ್ತಕಗಳನ್ನು ಮತ್ತು ಒಂದು ಹೊಸ ರೀತಿಯ ಸಿಲೆಬಸ್ಸನ್ನು ಮತ್ತು ಇಡೀ ರಾಜ್ಯದಲ್ಲಿ ಏಕರೂಪವಾಗಿ ಶಿಕ್ಷಣವನ್ನು ಮುಂದುವರಿಬೇಕು ಎಂಬ ನಿಟ್ಟಿನಲ್ಲಿ ಈ ಪುಸ್ತಕ ಕಾರಣಕರ್ತವಾಯಿತು ಅಂತ ತಿಳಿಸಲಿಕ್ಕೆ ನಾವು ಭಾಳ ಹೆಮ್ಮೆ ಪಡ್ತಾ ಇದ್ದೇವೆ. ಮತ್ತು ಇದೇ ರೀತಿಯಲ್ಲಿ 1993ರಲ್ಲಿ ರಾಜ್ಯ ಮಟ್ಟದ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಇತಿಹಾಸ ನಿರ್ಮಾಣವಾದ ರಾಜ್ಯದಿಂದ ಸುಮಾರು 700ಕ್ಕೂ ಮಿಕ್ಕಿ ಕಲಾ ಶಿಕ್ಷಕರು ಇಲ್ಲಿ ಭಾಗವಹಿಸಿ 3 ದಿನಗಳ ಕಾರ್ಯಾಗಾರ ನಡೆಸಿಕೊಂಡು ಬಂದಿದ್ದೆವು. ಅದೇ ರೀತಿಯಲ್ಲಿ ಬೇರೆ ಬೇರೆ ಚಿತ್ರಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಈ ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೊದಲು ಕಲಾನಿಧಿ ಎಂಬ ಒಂದು ಪ್ರಶಸ್ತಿ ಒಂದು ಸ್ಥಾಪನೆ ಆಗಿತ್ತು. ಅದು ಕಾವ ಆಚಾರ್ಯರು ನಮ್ಮ ಶಿರುವದ ಒಂದು ಚಿತ್ರಕಲಾ ಶಿಕ್ಷಕರು ಅವರ ಇದರಲ್ಲಿ ಏನು ಅವರು ರಿಟೈರ್ಡ್ ಆಗುವಾಗ ಅವರ ವಿದ್ಯಾರ್ಥಿಗಳು ಅಥವಾ ಹಳೆ ವಿದ್ಯಾರ್ಥಿಗಳು ಅವರಿಗೆ ಸುಮಾರು 1.5 ಲಕ್ಷ ರೂಪಾಯಿಯ ಒಂದು ನಿಧಿಯನ್ನು ಅರ್ಪಿಸಿದಾಗ ಅದನ್ನು ಅವರು ವೈಯಕ್ತಿಕವಾಗಿ ಉಪಯೋಗಿಸಿಕೊಳ್ಳದೆ ಅದರ ಬಡ್ಡಿ ಹಣದಲ್ಲಿ ಪ್ರತಿ ವರ್ಷ ಕಲಾನಿಧಿ ಎಂಬ ಪ್ರಶಸ್ತಿಯನ್ನು ಮುಂದುವರಿಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರು ಮುಂದುವರಿಸಿದರು. ಮತ್ತು ಅದನ್ನೇ ನಾವು ಚಿತ್ರಕಲಾ ಶಿಕ್ಷಕರ ಶೈಕ್ಷಣಿಕ ಸಮಿತಿ ಅಂತ ಹೇಳಿಕೊಂಡು ಈ ರೀತಿಯ ಒಂದು ಪ್ರತಿ ವರ್ಷ ನಮ್ಮನ್ನು ನಾವು ಗುರುತಿಸಿಕೊಳ್ಳೋದು ಮತ್ತು ಯಾವುದೇ ಸರ್ಕಾರಕ್ಕೆ ಅಥವಾ ಯಾವುದೇ ಸಂಸ್ಥೆಗಳಿಗೆ ಅಥವಾ ಅಕಾಡೆಮಿಗಳಿಗೆ ನಾವು ಕಾಯದೆ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಏನು ಕೆಲಸ ಮಾಡಿದ್ದೇವೆ ಅಂಥದ್ದನ್ನು ಗುರುತಿಸುವಂಥ ಕೆಲಸ ನಮ್ಮಿಂದ ಆಗಬೇಕು ಅಂತ ಹೇಳುವಂಥದ್ದು. ಮತ್ತು ಇದರಿಂದಾಗಿ ಸಾಕಷ್ಟು ಶಿಕ್ಷಕರಿಗೂ ಕೂಡ ಒಂದು ಪ್ರೋತ್ಸಾಹ ಸಿಗಬೇಕು, ವಿದ್ಯಾರ್ಥಿಗಳಿಗೂ ಕೂಡ ಒಂದು ಆದರ್ಶ ಆಗಬೇಕು ಎಂಬ ನಿಟ್ಟಿನಲ್ಲಿ ಇದನ್ನು ಮಾಡಿದೆವು. ಈ ಕಾವಾಚಾರ್ಯರ ಬಗ್ಗೆ ಮತ್ತು ಇವತ್ತು ಈ 3 ಜನ ಕಲಾವಿದರ ಬಗ್ಗೆ ನಮ್ಮ ಶ್ರೀಯುತ ಗೋಪಾಳ್ಕರ್ ನಮ್ಮ ಈ ಸಲಹಾ ಸಮಿತಿಯ ನಿರ್ದೇಶಕರು ಅವರು ಕೂಡ ನಿಮ್ಮ ಮುಂದೆ ಹೇಳಿದ್ದಾರೆ. ನಮಸ್ತೆ. ಕಾವಾಚಾರ್ಯರು 1995ರಲ್ಲಿ ನಿವೃತ್ತರಾದ ನಂತರ ಕಲಾನಿಧಿ ಆರಂಭ ಆಯಿತು. ಮೊದಲ ಕಲಾನಿಧಿ ಉಡುಪಿಯ IN ಜೋಶಿ ಅವರಿಗೆ ಕೊಟ್ಟಿದ್ದಾರೆ. ಅನಂತರ ಗಣೇಶ್ ಸೋಮಯ್ಯಜಿ, ನಂತರ
ಗೋಪಾಳ್ಕರ್, ಉಪಾಧ್ಯಾಯ ಮುಳ್ಬಿಳ್ಳೆ, MS ಪುರುಷೋತ್ತಮ್, ಅನಂತರ ಮೋಹನ್ ಪೆರ್ಮುಳೆ ಮತ್ತು ಇಲ್ಲಿರುವಂಥ ಮನೋರಂಜಿ ನಾವು ಸೇರಿಕೊಂಡು ನಾವು ಇದನ್ನು ಈಗ ಮುಂದುವರಿಸ್ತಾ ಇದ್ದೇವೆ. ಕಾವಾಚಾರ್ಯರು ಬಹಳ ವಿಶೇಷ ಒಬ್ಬ ಸಾಧಕ, ಬರಹಗಾರ ಮತ್ತು ಕಲಾವಿದ ಎರಡೂ ಆಗಿದ್ದರು. ಹಾಗಾಗಿ ಅವರು ಉಳಿಸ್ಕೊಟ್ಟಂಥ ಒಂದು ಈ ಪ್ರಶಸ್ತಿ ಮುಂದುವರಿಸುವ ಕೆಲಸ ಈಗ ನಾವು ಮಾಡ್ತಾ ಇದ್ದೇವೆ. ಅವರ ನಿಧಾನ ನಂತರ ಆ ಸಮಿತಿ ಇರಲಿಲ್ಲ, ಹಾಗಾಗಿ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ಆಯ್ಕೆ ಆಗಿರುವ ಒಂದು ಕಳೆದ 3 ವರ್ಷಗಳಲ್ಲಿ ನಾವು ಒಟ್ಟು ಸೇರಿಸಿ ಕೊಡ್ತಾ ಇದ್ದೇವೆ ಮೂವರಿಗೆ. ವೆಂಕಿ ಪಲಿಮಾರ್ ಭಾಳಷ್ಟು ಸುದ್ದಿಯಲ್ಲಿರುವವರು ಕಾಷ್ಟಶಿಲ್ಪದಲ್ಲಿ ಒಂದಷ್ಟು ಮಣ್ಣಿನ ಮೂರ್ತಿಗಳನ್ನು ಭಾಳ ವಿಶಿಷ್ಟವಾಗಿ ಮಾಡಿ ದಾಖಲಾದವರು ವೆಂಕಿ ಪಲಿಮಾರ್. ಭಾಳಷ್ಟು ಸುದ್ದಿಯಲ್ಲಿರುವವರು, ಬಹಳ ಕ್ರಿಯಾಶೀಲ ಕಲಾವಿದರು. ಅದೇ ರೀತಿಯಲ್ಲಿ VK ವಿದ್ಯಾ ಕೂಡ ಬಹಳ ಕ್ರಿಯಾಶೀಲ ಕಲಾವಿದರು. ಇವತ್ತು ಕೂಡ ವಿದ್ಯಾರ್ಥಿಗಳಲ್ಲಿ ಶಾಲೆಯನ್ನು ಪೂರ್ತಿ ಚಿತ್ರದ ಮೂಲಕ ಒಂದಷ್ಟು ಮಕ್ಕಳನ್ನು ಸೇರಿಸ್ಕೊಂಡು ಸುದ್ದಿ ಮಾಡ್ತಾ ಇದ್ದಾರೆ. ಅಂದರೆ ಬಹಳಷ್ಟು ಶಾಲೆಗಳನ್ನು, ಪೂರ್ಣ ಶಾಲೆಯನ್ನು ಚಿತ್ರಕ್ಕೆ ಬಳಕೆ ಮಾಡಿಕೊಂಡ, ಮಕ್ಕಳನ್ನು ಅದಕ್ಕೆ ಬಳಕೆ ಮಾಡಿಕೊಂಡು ಭಾಳಷ್ಟು ಸಾಧನೆ ಇರುವ ಹಾಗೆ ವಿಷಯಗಳಲ್ಲಿ ಮಕ್ಕಳ ಜೊತೆ ಭಾಳಷ್ಟು ಸಾಧನೆಯನ್ನು ಮಾಡಿಕೊಂಡವರು, ಮಕ್ಕಳಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಒಬ್ಬರು ಸಾಹಿತಿ ಕೂಡ ಆಗಿರುವಂಥದ್ದು. 23, 24, 25 ಈ 3 ವರ್ಷಗಳನ್ನು ಒಟ್ಟು ಸೇರಿಸಿ ಇದನ್ನು ಕೊಡ್ತಾ ಇದ್ದೇವೆ. ಇದನ್ನು ಮಂಚಿ ಶಾಲೆಯಲ್ಲಿ, ಕೋಲ್ನಾಡು ಮಂಚಿಯಲ್ಲಿ ಈ ಥರ ಕಾರ್ಯಕ್ರಮವನ್ನು ಕಾರಣಕೈಲಿ ಅವರ ನೇತೃತ್ವದಲ್ಲಿ ಅಲ್ಲಿ ಮಾಡ್ತಾ ಇದ್ದೇವೆ. DDP ಅವರು ಭಾಗವಹಿಸ್ತಾ ಇದ್ದಾರೆ, ಅವರು ಕಲಾ ಸೆಕ್ಟರ್ ಕೂಡ ಅವರು ಈಗಿನ GS ಶಶಿಧರ್ ಅವರು ನಮಗೆ ಬಹಳ ಬೆಂಬಲ ಕೊಡ್ತಾ ಇರೋರು. ಅವರು ಸ್ವತಃ ಬಂದು ಇದನ್ನು ಉದ್ಘಾಟಿಸಿಕೊಡ್ತಾರೆ. ಜೊತೆಯಲ್ಲಿ ತುಕಾರಾಮ್ ಪೂಜಾರಿ ಅವರು ನಮಗೆ ಆ ದಿನ ಒಂದು ಒಳ್ಳೆಯ ವಿಚಾರವಾಗಿ ಈ ಕುರಿತಾಗಿ ಮಾತಾಡುವವರಾಗಿದ್ದಾರೆ. ಸ್ಥಳೀಯರು ನಮಗೆ ಶಾಲೆಯವರು ಬಹಳಷ್ಟು ಇದಕ್ಕೆ ಬೆಂಬಲಿಗರು, ಆ ಶಾಲೆಯ ಮುಖ್ಯಸ್ಥರು ಸಹಾಯ ಮಾಡ್ತಾ ಇದ್ದಾರೆ. ಸಾಧನಕ್ಕೆ ಈ ಜವಾಬ್ದಾರಿಯನ್ನು ಬಹಳಷ್ಟು ಒಪ್ಪಿಕೊಂಡು ಇದನ್ನು ಆ ಶಾಲೆಯಲ್ಲಿ ಈ ವರ್ಷ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆ ದಿನ ನಡೆಯಲಿಕ್ಕಿದೆ ಮಕ್ಕಳಿಗಾಗಿ. ಬಹಳ ಕ್ರಿಯಾಶೀಲವಾಗಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಮಾಧ್ಯಮ ನಮಗೆ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ವಿನಂತಿಸಿ